ನಿಲ್ಲಿ. ಕುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ. ಮಲ್ಲಮ್ಮ ನಿಮ್ಮ ಇಂತ ದಡ್ಡಿ ಮಲ್ಲಮ್ಮನ್ನ ಯಾರ್ರಿ ಬಿಗ್ ಬಾಸ್ ಒಳಗಡೆ ಕರ್ಕ ಬನ್ನಿ ಅಂತ ಹೇಳಿತ್ತು ನಿಮ್ಗೆ? ಯಾರು ಹೇಳಿದ್ರಿ? ಪಾಪ ಆ ಅಮ್ಮನಿಗೆ ಒಂದು ರೌಂಡ್ ಹಾಕಿರ್ತಕ್ಕಂತ ವೃತ್ತದಲ್ಲಿ ಒಂದು ಗೀಟಲ್ಲಿ ನಿಂತ್ಕೊಳ್ಳೋಕೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದ್ದಾಳೆ, ಆತಂಕಕ್ಕೆ ಒಳಗಾಗ್ತಾ ಇದ್ದಾಳೆ. ಅವಳಿಗೂ ಕೂಡ ಶ್ರೇಮು, ನೋಡುಗರಿಗೂ ಕೂಡ ಅದೊಂಥರ ಮುಜುಗರ. ಯಾರೇ ಹೇಳಿದ್ದು ಬಿಗ್ ಬಾಸ್ಗೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ? ಈ ರೀತಿಯಾಗಿ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು ಇವತ್ತು ಮಲ್ಲಮ್ಮಂದು ಫಸ್ಟ್ ದಿನ ಏನಾಯ್ತು ಅಂತ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ. ಆಕ್ಚುಲಿ ಇವತ್ತು ಬಿಗ್ ಬಾಸ್ ನೋಡಿ, ನಿಮ್ಮೆಲ್ರಿಗೂ ಊಟ ಬೇಕು ಅಂದ್ರೆ, ನಿಮ್ಮೆಲ್ರಿಗೂ ದಿನಸಿಗಳು ಬೇಕು ಅಂದ್ರೆ ಒಂದು ಟಾಸ್ಕ್ ಅನ್ನ ನೀವು ನಿರ್ವಹಿಸಲೇಬೇಕು ಅಂದ್ಬಿಟ್ಟು ಆಕ್ಚುಲಿ ಮಲ್ಲಮ್ಮನನ್ನ ಈ ಒಂದು ಟಾಸ್ಕ್ಗೆ ಬಿಡುತ್ತೆ. ಮಲ್ಲಮ್ಮನನ್ನ ನೋಡಿ, ಮಲ್ಲಮ್ಮ ನೀವು ಫಸ್ಟ್ ಆ ದಿನಸಿಗಳನ್ನ ತೆಗೆದುಕೋಬೇಕಾದ್ರೆ ಒಂದು ವೃತ್ತವನ್ನ ಹಾಕಿದ್ದೇವೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಮಲ್ಲಮ್ಮನ್ಗೆ ಯಾವ ವೃತ್ತ ಏನು ಅಂತ ಆಕ್ಚುಲಿ ಅರ್ಥ ಆಗಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಮಾತಾಡಿದ್ದು ಆಕ್ಚುಲಿ ಬೆಂಗಳೂರಿನ ಕನ್ನಡ, ಬೆಂಗಳೂರಲ್ಲಿ ಏನ್ ಮಾತಾಡ್ತಾರೋ ಆ ಒಂದು ಕನ್ನಡವನ್ನ ಬಿಗ್ ಬಾಸ್ ಮಾತಾಡ್ತಾರೆ. ಬಟ್ ಅದು ಈ ಒಂದು ಮಲ್ಲಮ್ಮನಿಗೆ ಅರ್ಥ ಆಗೋದೇ ಇಲ್ಲ. ಹೋಗ್ಲಿ ಮಲ್ಲಮ್ಮ, ನಿನ್ಗೆ ಇನ್ನೂ ಒಂದ್ ಚಾನ್ಸ್ ಕೊಡ್ತೀವಿ, ಅಲ್ಲಿ ಏನೇನ್ ದಿನಸಿಗಳಿದೆಯೋ, ನಿಮ್ಗೆ ಏನೇನ್ ಬೇಕು ಮನೆಗೆ ಅದೆಲ್ಲವನ್ನು ಕೂಡ ನೀವು ಎತ್ಕೊಂಡು ಹೋಗಿ ಅಂತಂದ್ರೆ ಮಲ್ಲಮ್ಮ ಏನ್ ಮಾಡ್ತಾರೆ, ಅಲ್ಲೂ ಕೂಡ ತಡ್ಕಾಡ್ತಾರೆ. ಅದು ಕೂಡ ಆ ಕನ್ನಡನು ಕೂಡ ಮಲ್ಲಮ್ಮನಿಗೆ ಅರ್ಥ ಆಗೋದೇ ಇಲ್ಲ. ಎಸ್, ಅಂದ್ರೆ ಇಲ್ಲಿ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ನೀವು ಮಲ್ಲಮ್ಮನ ಜೊತೆ ದಯವಿಟ್ಟು ಉತ್ತರ ಕನ್ನಡದ ಲ್ಯಾಂಗ್ವೇಜ್ ಅನ್ನ ಮಾತಾಡಿ, ಬೆಂಗಳೂರಿನ ಕನ್ನಡವನ್ನ ಮಾತಾಡಬೇಡಿ. ಆಕೆಗೆ ಅರ್ಥ ಆಗಲ್ಲ ಸ್ವಾಮಿ, ಬಿಗ್ ಬಾಸ್ ಅವರೇ ಅರ್ಥ ಆಗಲ್ಲ, ಯಾಕೆ ಆ ಅಮ್ಮನ ಗೋಳು ಇಕ್ಕೋತೀರಾ ಅಂತ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ಇಲ್ಲಿ ನೋಡಿ, ಇವತ್ತು ಈ ರೀತಿ ಮಾಡಿದ್ರಿಂದ ಬಿಗ್ ಬಾಸ್ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ಬಿಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಇವತ್ತು ಬಿಗ್ ಬಾಸ್ಗೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಒಳಗಿನವರಿಗೆ ದಿನಸಿಗಳು ಎಲ್ಲವನ್ನು ಕೂಡ ಕಟ್ ಮಾಡಲಾಗಿದೆ. ಹಂಗಾಗಿ ಇವತ್ತು ಊಟ ನಿಮ್ಗೆ ಇಲ್ಲ, ದಿನಸಿ ಸಾಮಗ್ರಿಗಳು ಇಲ್ಲದೆ ಇರೋದ್ರಿಂದ ಊಟನೂ ಇಲ್ಲ, ಏನು ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಿಗ್ ಬಾಸ್ ಆಕ್ಚುಲಿ ಇವತ್ತು ಬಂದಿದ್ದಾರೆ. ಒಟ್ನಲ್ಲಿ ಇವತ್ತೇನಾದ್ರು ಹಸ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ಹೊರಗಡೆ ಇರ್ತಕ್ಕಂಥವ್ರು ಅದಕ್ಕೆ ಕಾರಣ ಮಲ್ಲಮ್ಮನೆ. ಇದೇ ಒಂದು ನೆಪವನ್ನ ಇಟ್ಕೊಂಡು ಮಲ್ಲಮ್ಮನನ್ನ ನಾಮಿನೇಷನ್ ಮಾಡಾಕ್ಬಿಡ್ತಾರೆ. ಈ ವಾರ ಬಿಗ್ ಬಾಸ್ ಇಂದ ಹೊರಗಡೆ ಹೋಗೋಕೆ ಏನೇನ್ ಮಾಡ್ಬೇಕು ಎಲ್ರು ಇನ್ನಿರ್ತಕ್ಕಂಥ 18 ಜನನು ಕೂಡ ಎಲ್ರು ಕೂಡ ಇವಳನ್ನ ಟಾರ್ಗೆಟ್ ಮಾಡಿ ಹೊರಗಡೆ ಹಾಕೋಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ಬಿಡ್ತಾರೆ. ಎಸ್, ತುಂಬಾ ದಿನಗಳಿಂದ ನಾವೆಲ್ಲರೂ ಕೂಡ ಒಂದು ಆದೇಶವನ್ನ ಇಟ್ಟಿದ್ವಿ ಬಿಗ್ ಬಾಸ್ಗೆ. ಅದೇನಪ್ಪಾ ಅಂತಂದ್ರೆ, ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಿಕೊಡಿ, ಹಳ್ಳಿ ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಹೇಳಿದ್ವಿ. ಆದ್ರೆ ತುಂಬಾ ಅಂದ್ರೆ ತುಂಬಾ ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಬಿಗ್ ಬಾಸ್ಗೆ ತಂದ್ಬಿಟ್ರೆ ಈ ರೀತಿಯಾದ ಒಂದು ನಗೆಪಟಲ್ ಆಗುತ್ತೆ. ಆದ್ರೆ ಇದು ಜಾಸ್ತಿ ದಿನ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ, ನರ್ವಸ್ನೆಸ್ ಇರುತ್ತೆ, ಅದು ಈ ಮಲ್ಲಮ್ಮನಿಗೆ ಕಾಡ್ತಾ ಇದೆ. ಆದ್ರೆ ಮುಂದಿನ ದಿನ ಏನಾಗುತ್ತೆ ಅಂದ್ರೆ, ನೀವು ನೋಡಿರ್ಬೋದು 11ನೇ ಸೀಸನ್ ಅಲ್ಲಿ ಹನುಮಂತು ಬಂದ, ಉತ್ತರ ಕರ್ನಾಟಕದವನು. ಅವನು ಕೂಡ ಹಾಗೇನೆ, ಅವನು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ನಗೆಪಾಟಲ್ಗೆ ಈಡಾದ ಫಸ್ಟ್ ದಿನಗಳಲ್ಲಿ. ಆ ನಂತರ ಏನ್ ಮಾಡ್ದ, ಹೊಂದಾಣಿಕೆಯನ್ನ ಮಾಡ್ಕೊಬಿಟ್ಟ, ಎಲ್ಲವೂ ಅರ್ಥ ಆಯ್ತಾ ಹೋಯ್ತು, ಏನೇನ್ ಮಾಡ್ಬೇಕು ಅಂತ ಎಲ್ಲವನ್ನು ಕೂಡ ಮಾಡ್ತಾ ಹೊರಟ. ಆದ್ರೆ ಈ ಬಾರಿ ಆಕ್ಚುಲಿ ಹನುಮಂತನಿಗಿಂತ ಇನ್ನೂ ಇವರು ಸಿಕ್ಕಾಬಟ್ಟೆ ದಡ್ಡಿ ತರ ಕಾಣಿಸ್ತಾ ಇದಾರೆ, ಪೆದ್ದಿ ತರ ಕಾಣಿಸ್ತಾ ಇದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಲ್ಲವೂ ಕೂಡ ಅರ್ಥ ಆಗುತ್ತೆ, ಸರಿದೂಕೊಂಡು ಹೋಗ್ತಾರೆ. ಆಮೇಲೆ ಬಿಗ್ ಬಾಸ್ ಇನ್ನೊಂದು ಮಾಡ್ಬೇಕಾಗತ್ತೆ, ಏನು ಅಂತಂದ್ರೆ, ಅವ್ರಿಗೆ ಅರ್ಥ ಆಗದೆ ಇರೋದನ್ನ ನೀವು ಹೇಳ್ಕೊಡ್ಬೇಕು ಅಂತ ಆಕ್ಚುಲಿ ಯಾರಿಗಾದ್ರೂ ಒಬ್ಬರಿಗೆ ನೇಮಿಸ್ಬೇಕಾಗತ್ತೆ ಒಳಗಡೆ ಇರ್ತಕ್ಕಂಥವ್ರಿಗೆ. ಅವಾಗ ಆಕ್ಚುಲಿ ಇದೆಲ್ಲವನ್ನು ಕೂಡ ಹೇಳ್ಕೊಟ್ರೆ ಆಕ್ಚುಲಿ ಈ ಒಂದು ಬಿಗ್ ಬಾಸ್ ಮನೇಲಿ ಕೊನೆವರೆಗೂ ಇರ್ತಾರೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಹುದು. ಎಸ್, ನಿಮ್ಗೆ ಏನ್ ಅನಿಸ್ತೈತೆ ಮಲ್ಲಮ್ಮನ ಬಗ್ಗೆ? ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.